ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆಗೆ ನಿರ್ಧಾರ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯಾದ್ಯಂತ ಸರ್ವೆ. ಯಾರೂ ಕೂಡ ಈ ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಬಾರದು ಎಂದು ಸಿಎಂ ಮನವಿ. ನಿವೃತ್ತ ಅಡ್ವೊಕೇಟ್ ಜನರಲ್ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ನಡೆಯಲಿದೆ ಸಮೀಕ್ಷೆ. ಮನೆ ಮನೆಗೆ ತೆರಳಿ ಸರ್ವೆಗೆ ಶಿಕ್ಷಕರ ಬಳಕೆಗೆ ನಿರ್ಧಾರ. ಪ್ರತಿಯೊಬ್ಬರಿಗೆ 20,000 ಗೌರವ ಧನ ನಿಗದಿ. ಡಿಸೆಂಬರ್ಗೂ ಮುನ್ನ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಸಿಎಂ ಕಾವೇರಿ ನಿವಾಸದ ಬಳಿ ಹೊತ್ತಿ ಉರಿದ ಕಾರು. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕಾರು ಸಂಪೂರ್ಣ ಸುಟ್ಟು ಕರಕಲು. ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆ ಬಳಿ ನಕಲಿ ನಂಬರ್ ಪ್ಲೇಟ್ನ ಐಷಾರಾಮಿ ಕಾರು ಪತ್ತೆ. ಸೀಸ್ ಮಾಡಿ 5 ದಿನಗಳಾದರೂ ಠಾಣೆಗೆ ಬಾರದ ಕಾರು ಮಾಲೀಕ. ಹಲವು ಅನುಮಾನದ ಹಿನ್ನೆಲೆ ಸದಾಶಿವನಗರ ಠಾಣೆ ಪೊಲೀಸರಿಂದ ತನಿಖೆ. ನೆಟ್ಟಿಗರ ವಿರುದ್ಧ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಗರಂ. ವಿನಯ್ ರಾಜ್ಕುಮಾರ್ ಜೊತೆಗೆ ಡೇಟಿಂಗ್ ಎಂದು ಸುದ್ದಿ ಹರಡಿದ್ದಕ್ಕೆ ನಟಿ ಬೇಸರ. ಮದುವೆ ವಿಚಾರ ನಾನೇ ನಿಮಗೆ ನೇರವಾಗಿ ತಿಳಿಸ್ತೀನಿ ಅಂತ ರಮ್ಯಾ ಖಡಕ್ ಉತ್ತರ. ಸೊಸೆ ಕೊಟ್ಟ ದೂರಿನಿಂದ ಎಸ್ ನಾರಾಯಣ್ಗೆ ಸಂಕಷ್ಟ. ಕಿರುಕುಳ ಕೊಟ್ಟಿದ್ರು ಎನ್ನಲಾದ ಆರ್ಆರ್ ನಗರದ ಕಲಾ ಸಾಮ್ರಾಟ್ ನಿವಾಸದಲ್ಲಿ ಮಹಜರು. ಸೊಸೆ ಪವಿತ್ರ ಕರೆದೊಯ್ದು ಪರಿಶೀಲನೆ. ಆಕೆಯ ಹೇಳಿಕೆಯೂ ದಾಖಲು. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಹಿರಿಯ ನಟಿಯರು. ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಿದ್ದಕ್ಕೆ ಧನ್ಯವಾದ ಸಲ್ಲಿಕೆ. ಇದೊಂದು ಸಂಭ್ರಮದ ಕ್ಷಣ ಎಂದ ಜಯಮಾಲಾ, ನಟಿ ಶ್ರುತಿ. ತಮಿಳುನಾಡು ಮೂಲದ ಉದ್ಯಮಿಗೆ ಸೇರಿದ ಪೋತೀಸ್ ಶೋರೂಮ್ ಮೇಲೆ ಐಟಿ ದಾಳಿ. ಆದಾಯ ತೆರಿಗೆ ವಂಚನೆ ಹಿನ್ನೆಲೆ 25ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ. ಮೈಸೂರು ರಸ್ತೆಯ ಟಿಂಬರ್ ಲೇಔಟ್, ಗಾಂಧಿನಗರದ ಶೋರೂಮ್ನಲ್ಲಿ ತಲಾಶ್. ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಎಸ್ಐಟಿಗೆ ದೂರು. ಧರ್ಮಸ್ಥಳದಲ್ಲಿ ನಡೆದ ಯುಡಿಆರ್ ಪ್ರಕರಣಗಳ ಕುರಿತು ತನಿಖೆ ನಡೆಸುವಂತೆ ಕಂಪ್ಲೇಂಟ್. 2006ರಿಂದ 2010ರವರೆಗಿನ ಅಸ್ವಾಭಾವಿಕ ಸಾವುಗಳ ರಹಸ್ಯ ಬಯಲು ಮಾಡುವಂತೆ ಮನವಿ. ಇಂದು ಮಾಸ್ಕ್ ಮ್ಯಾನ್ ಚೆನ್ನನ ಬೇಲ್ ಅರ್ಜಿ ವಿಚಾರಣೆ. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲಿರುವ ಎಸ್ಐಟಿ ಪರ ವಕೀಲರು. ಸಾಕ್ಷ್ಯ ಸಂಗ್ರಹ ಬಾಕಿ ಇದೆ ಅಂತ, ಆಕ್ಷೇಪಣೆ ಇದೆ ಅಂತ ವಾದಕ್ಕೆ ತಯಾರಿ. ಮದ್ದೂರು ಕಲ್ಲು ತೂರಾಟ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. ಕಿಂಗ್ ಪಿನ್ ಇರ್ಫಾನ್ ಸೇರಿ 7 ಮಂದಿ ಪೊಲೀಸರ ಕಸ್ಟಡಿಗೆ. ಬಾಯಿ ಬಿಡಿಸಿ ಒಳಸಂಚು ಬಯಲು ಮಾಡಲು ಮುಂದಾದ ಪೊಲೀಸರು. ದಾವಣಗೆರೆಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್. ಶಾಮನೂರು ಕುಟುಂಬ ತುಷ್ಟೀಕರಣ ಮಾಡ್ತಾ ಇದೆ ಎಂದು ಪೋಸ್ಟ್ ಹಾಕಿದ್ದವರಿಗೆ ಸಂಕಷ್ಟ. ನಮ್ಮ ಮೇಲೆ ಯಾಕೆ ಕೇಸ್ ಅಂತ ಬಿಜೆಪಿ ಮಾಜಿ ಮೇಯರ್ ಪ್ರಶ್ನೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅತಿ ದೊಡ್ಡ ಭೂ ಹಗರಣ ಆರೋಪ. ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ 800 ಕೋಟಿ ರೂಪಾಯಿ ಗೋಲ್ಮಾಲ್ ಆರೋಪ. ಭೂ ಕಬಳಿಕೆಗೆ ಸಹಾಯ ಮಾಡಿದ್ರ ಅಂದಿನ ಜಿಲ್ಲಾಧಿಕಾರಿ. ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ರಾಧಾಕೃಷ್ಣನ್. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯಿಂದ ಪ್ರಮಾಣ ವಚನ ಬೋಧನೆ. ನಾಯಕರು ಗಣ್ಯರು ಸಾಕ್ಷಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.